ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಮುಖ್ಯವಾದ ಟ್ಯಾಬ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ 6 ತರಹದ ಟ್ಯಾಬ್ಗಳನ್ನು ನೀಡಲಾಗಿದೆ. ಇಲ್ಲಿ ಮೊದಲನೇ 2 ಹಾಗೂ ಕೊನೆ 2 ಟ್ಯಾಬ್ಗಳು ಸ್ವಸಹಾಯ ಸಂಘಗಳ ಮಾಸಿಕ ವಹಿವಾಟಿನ ಹಂತದಲ್ಲಿ ತಿಳಿಯೋಣ. ಈಗ ನಾವು ಪ್ರೊಫೈಲ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತಿರುವುದರಿಂದ SHG ಮತ್ತು SHG ಪ್ರೊಫೈಲ್ ಸಿಂಕ್ರನೈಸೇಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. SHG ಪ್ರೊಫೈಲ್ ಸಿಂಕ್ರನೈಸೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 2 ವಿಷಯಗಳನ್ನು ಕಾಣಬಹುದು: ಅಪ್ಲೋಡ್ ಮತ್ತು ಡೌನ್ಲೋಡ್. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸ್ವಸಹಾಯ ಸಂಘಗಳ ಅಪ್ಲೋಡ್ ಪ್ರಗತಿಯನ್ನು ತಿಳಿದುಕೊಳ್ಳಬಹುದು. ಸ್ವಸಹಾಯ ಸಂಘಗಳ ಮಾಹಿತಿ ಪೂರ್ಣಗೊಂಡಿದೆಯೇ, ಅಪೂರ್ಣಗೊಂಡಿದೆಯೇ ಅಥವಾ ಅಪ್ಲೋಡ್ ಮಾಡಲು ಬಾಕಿ ಇದೆಯೇ ಎಂಬುದನ್ನು ತಿಳಿಯಬಹುದು. ಇಲ್ಲಿ ಮೊದಲನೆಯ ಸಂಘವು ಪೆಂಡಿಂಗ್ ಫಾರ್ ಅಪ್ರೂವಲ್ ತೋರಿಸುತ್ತಿದೆ. ಸ್ವಸಹಾಯ ಸಂಘದ ಪ್ರೊಫೈಲ್ ಮಾಹಿತಿಗಳು ಪೂರ್ಣಗೊಂಡಿದೆ, ಆದರೆ ಅಪ್ಲೋಡ್ ಮಾಡಲು ಬಾಕಿ ಇದೆ, ಅಂದರೆ ಅಪ್ಲೋಡ್ ಆಗಿಲ್ಲ. ಎರಡನೆಯ ಸಂಘವು ಅಪ್ ಟು ಡೇಟ್ ತೋರಿಸುತ್ತಿದೆ. ಈ ಸಂಘದಲ್ಲಿ ಪೂರ್ಣವಾದ ಮಾಹಿತಿಗಳು ಎಂಟ್ರಿ ಆಗಿವೆ, ಪ್ರೊಫೈಲ್ ಪೂರ್ಣಗೊಂಡಿದೆ ಮತ್ತು BPM IDಯಲ್ಲಿ ಅಪ್ರೂವಲ್ ಆಗಿದೆ. ಇಲ್ಲಿ ಇನ್ಕಂಪ್ಲೀಟ್ ಡಾಟಾ ಟು ಅಪ್ಲೋಡ್. ಈ ಸಂಘದಲ್ಲಿ ಯಾವುದೇ ಮಾಹಿತಿಯನ್ನು ಎಂಟ್ರಿ ಮಾಡಿಲ್ಲ, ಪ್ರೊಫೈಲ್ ಅಪೂರ್ಣಗೊಂಡಿದೆ, ಆದ್ದರಿಂದ ಈ ರೀತಿ ಸ್ಟೇಟಸ್ ತೋರಿಸುತ್ತಿದೆ. ಈಗ ಡೌನ್ಲೋಡ್ ನೋಡೋಣ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 4 ರೀತಿಯ ಬಟನ್ಗಳನ್ನು ನಾವು ಕಾಣುತ್ತೇವೆ ಹಾಗೂ ಇವು ಬಹಳ ಉಪಯುಕ್ತವಾದ ವಿಷಯಗಳು. ಮೊದಲನೆಯದು ಅಪ್ಲೋಡ್ ಸ್ಟೇಟಸ್. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ಮಾಹಿತಿಯನ್ನು ತೋರಿಸುತ್ತದೆ. ಡೌನ್ಲೋಡ್ ದ ಸ್ಟೇಟಸ್ ಆಫ್ ಸಕ್ಸಸ್ಫುಲ್, ಅನ್ಸಕ್ಸಸ್ಫುಲ್ ಅಪ್ಲೋಡ್. ಈ ಬಟನ್ ನೀವು ಅಪ್ಲೋಡ್ ಮಾಡಿದ ಸ್ವಸಹಾಯ ಸಂಘವು ಯಶಸ್ವಿಯಾಗಿ ಅಪ್ಲೋಡ್ ಆಗಿದೆಯೇ ಇಲ್ಲವೇ ಎಂಬ ಮಾಹಿತಿಯನ್ನು ಇದು ನೀಡುತ್ತದೆ. ಅಪ್ರೂವಲ್ ಸ್ಟೇಟಸ್. ಈ ಬಟನನ್ನು ಕ್ಲಿಕ್ ಮಾಡಿದಾಗ ಸಂಘದ ಲಾಕ್ ತೆರೆದುಕೊಳ್ಳುತ್ತದೆ. BPM ಲಾಗಿನ್ನಲ್ಲಿ SHG ಅನುಮೋದನೆ ಆದ ನಂತರ ಅಪ್ರೂವಲ್ ಸ್ಟೇಟಸನ್ನು ಡೌನ್ಲೋಡ್ ಮಾಡಬೇಕು. ಕಂಪ್ಲೀಟ್ ಡಾಟಾ. ಈ ಬಟನ್ನಲ್ಲಿ ಎಲ್ಲ ಸ್ವಸಹಾಯ ಸಂಘಗಳು ಡೌನ್ಲೋಡ್ ಆಗುತ್ತವೆ, ಆದರೆ ಸಂಘದ ಹಾಗೂ ಸದಸ್ಯರ ಮಾಹಿತಿಗಳು ಆಟೋ ಸಿಂಕ್ ಆಗಿರುವುದರಿಂದ ID ಲಾಗಿನ್ ಆದ ತಕ್ಷಣ ಮಾಹಿತಿಗಳು ಡೌನ್ಲೋಡ್ ಆಗುತ್ತದೆ. ನಂತರದ ಬಟನ್ ಮಾಸ್ಟರ್ ಡಾಟಾ. ಇದರಲ್ಲಿ ಬ್ಯಾಂಕ್ ಬ್ರಾಂಚ್ ಮಾಹಿತಿಗಳು, ಗ್ರಾಮಗಳ ವಿವರಗಳು, ಸೂಚನೆಗೆ ಸಂಬಂಧಿಸಿದ ವಿಷಯಗಳು ಆಯ್ಕೆ ಮಾಡಲು ಕೆಳಗೆ ತೋರಿಸದೇ ಇದ್ದಲ್ಲಿ ಈ ಬಟನನ್ನು ಕ್ಲಿಕ್ ಮಾಡಿದರೆ ಡ್ರಾಪ್ ಡೌನ್ ವಿಷಯಗಳು ಮತ್ತು ಪರದೆ ಮೇಲೆ ಕಾಣಿಸಿಕೊಳ್ಳುತ್ತದೆ. ಧನ್ಯವಾದಗಳು.